ಮಮತಾ ಇವತ್ತು ಗಾಡಿ ಓಡಿಸ್ತಾವ ಅಂತ ನೋಡ್ರಿ ಬೈಕ್. ಸೊ ನೋಡ್ರಿ ಇವತ್ತು ಐಫೋನ್ 17 ತನಕ ಬಂದಾಳ ಮಮತಾ. ಟೋಟಲ್ ಬಿಲ್ ಕೂಡ ಆಯಿತು. ಗಿಫ್ಟ್ ಮಾಡೋಕ್ಕಲ್ಲ, ಯಾರಿಗೇನು ಗಿಫ್ಟ್ ಮಾಡಂಗಿತ್ರ KG 980 ಅಂತ. ನೀವು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀವಿ. ಸಾನ್ವಿಗೆ ಹಾಲು ಹೆಂಗೆ ಬಿಡಿಸಿದ್ರಿ ಅಂತ ಕೇಳಿದ್ರಿ ಭಾಳ ಜನ. ಮತ್ತು ಡೆಲಿವರಿ ಡೇಟನ್ನು ಕೇಳಿದ್ರಿ. ಸ್ವಲ್ಪ ಜನ ಕೇಳಿದ್ರಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತಾ ಅಂತೇಳಿ. ಮತ್ತು ನಾವು ಎಲ್ಲಿರ್ತೀವಿ ಅಂತೇಳಿ ಕೇಳಿದ್ರಿ. ನಮ್ಮದು ಬಾಡಿಗೆ ಮನೆನ ಸ್ವಂತ ಮನೆನ ಅಂತ ಕೇಳೋಕೆ ಕುಂತಿದ್ರಿ. ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿದ್ರಿ ನಿಮ್ಗೆ ಯಾವ ಮಗು ಬೇಕು ಇವಾಗ ಅಂತೇಳಿ. ಇನ್ನೊಬ್ರು ಅಕ್ಕಗ ಏನೋ 4 ತಿಂಗಳು ಅಂತ ಅವ್ರು ಪ್ರೆಗ್ನೆಂಟ್ ಅಂತ. ಸೊ ಹೆಂಗಿರ್ಬೇಕು ಹೇಳ್ರಿ ಅಕ್ಕ ಅಂತೇಳಿ ಕಮೆಂಟ್ ಹಾಕಿದ್ರಿ. ಚಿಕನ್ ಬಿರಿಯಾನಿ ಯಾವಾಗ ಮಾಡ್ತೀರ ಅಕ್ಕ ಅಂತ ಹಾಕಿರಿ. ಚಿಕನ್ ಬಿರಿಯಾನಿ ರೆಸಿಪಿ ಹೇಳ್ರಿ ಅಂತ ಹಾಕಿರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಯಾವಾಗ್ಲೂ ಹಿಂಗೆ ಅಡ್ಡಾಡ್ಡೇ ಬರ್ತಿರ್ತಾನೆ ನಮ್ಗೆ. ಇವಾಗ ಸ್ವಲ್ಪ ನಮ್ಮದು ಚಾರ್ಜರ್ ಹಾಳಾಗೈತಿ. ಚಾರ್ಜರ್ ತರಕೊಂತೀವಿ. ಚಾರ್ಜರ್ ತೊಗೊಂಡು ಸಾನ್ವಿಗೆ ಅಲ್ಲಿ ಬಿಟ್ಟು ಬರಬೇಕು. ಮತ್ತು ಚಾರ್ಜರ್ ಕೇಳ್ಕೊಂಡು ಬರಮ್ಮ. ನೋಡ್ರಿ ಇವತ್ತು ಅಮಾವಾಸ್ಯೆ ಐತಿ ಅಂತೇಳಿ ಗಾಡಿ ತೊಳೆದು ಮಮತಾ ರೆಡಿ ಆಗ್ಯಾಳ, ಸಾನ್ವಿ ರೆಡಿ ಆಗ್ಯಾಳ, ಗಾಡಿನೇ ರೆಡಿ ಆಗ್ಯಾಳ. ಇವತ್ತು ತೊಳೆದಿನಿ ಗಾಡಿ ಮಮತಾ ಇವತ್ತು ಗಾಡಿ ಓಡಿಸ್ತಾವ ಅಂತ ನೋಡ್ರಿ ಬೈಕ್. ಓಡಿಸ್ತೆ ಅದ್ರ ತೂಕನೇ ಹಿಡಿಯೋಕ್ಕಾಗಲ್ಲ. ಸೊ ನೋಡ್ರಿ ಇವತ್ತು ಐಫೋನ್ 17 ತನಕ ಬಂದಾಳ ಮಮತಾ. ಕ್ಯಾಮ್ರಾ ಕೂಡ ಭಾರಿ ಬರುತ್ತದ. ಎಷ್ಟು ಹೇಳಿದ ಪ್ರೈಸ್ ಹಾಕಿದ್ ನೋಡ, 1,45,900. ಇದು ಬ್ಲೂ ಕಲರ್ ಕೃಷ್ಣ. ಸೊ ಅಡಾಪ್ಟರ್ ತಗೊಳಕ್ಕೆ ಬಂದೀವಿ. ಐಫೋನ್ ಏನು ತಗೊಳಕ್ಕೆ ಬಂದಿಲ್ಲ ನಾವು. ಒಂದು ಚಾರ್ಜರ್ ಇದಕ್ಕೆ ಇದಾಗ್ಬಿಟ್ಟಿತ್ತು, ಅದಕ್ಕೆ ಒರಿಜಿನಲ್ ತಗೊಳಕ್ಕೆ ಬಂದೀವಿ. ಚೆನ್ನಾಗಿ ಬರುತ್ತೆ. ನೋಡ್ರಿ ತಗಮ್ಮ ಆದಷ್ಟು ಬೇಗ. ಸೊ ನೋಡ್ರಿ ಒಂದು ಅಡಾಪ್ಟರ್ ತೊಗೊಳಕ್ಕೆ 2,000 ಎಷ್ಟಾಗಿದೆ. ಎಷ್ಟು ನೋಡ್ತಿಲ್ಲ. ಅಲ್ಲೇನೋ ನೋಡೋಕಿತ್ತಲ್ಲ. ನೋಡ್ರಿ ಆ ಫೋನ್ ತಗೊಂತ ನಾನು ಕೊಡಿಸ್ತೇನೆ ಅಂತ ಕೊಡ್ಸಕತ್ತಾಳ. ಈ ಫೋನ್ ಕೊಡಿಸ್ತೀನಿ ಸದ್ಯದಲ್ಲೇ, ಶೀಘ್ರದಲ್ಲಿ. ಕ್ಯಾಮ್ರಾ ಹೆಂಗೆ ಬರುತ್ತೆ ನೋಡಿದ್ರೆ ಕ್ಯಾಮ್ರಾ ಮಸ್ತ್ ಐತ್ರಪ್ಪಿ ಇದು. ನೋಡಿ ನನಗಂತೂ ಇದು ಸ್ವಲ್ಪ ಕಮ್ಮಿದೈತಿ. ಇದು ಕಮ್ಮಿದೈತಿ. ಇದು 1,30,30,000. ಎಷ್ಟು ನೋಡು ಅಡಾಪ್ಟರ್ ಬರೀ 2,190 ರೂಪಾಯಿ. ಒರಿಜಿನಲ್ ಒರಿಜಿನಲ್ ತೊಗೊಂಬಂದಿದ್ದದು ಎಲ್ಲೇ ಒಂದು 6 ತಿಂಗಳು ಬಂದಿಲ್ಲ ಅನ್ಸುತ್ತೆ. ಅದು ತೊಗೊಂಬಂದ್ರೆ ಮಾತ್ರನೇ ಚಾರ್ಜ್ ಬಿಲ್ ಇಸ್ಕೊಂಬರ್ತಾನೆ. ಸೊ ಇದು ಕ್ಯಾಮ್ರಾ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ಅಂದ್ರೆ ನೋಡ್ರಿ ಹೆಂಗೆ ಅನಿಸ್ತೀನಿ. ಸಖತ್ತಾಗೈತಿ ಕ್ಯಾಮ್ರಾ. ಇದ್ರೊಳಗೆ ಎಲ್ಲ ಆಪ್ಷನ್ ಕೊಟ್ಬಿಟ್ಟು ಸರಿ ಬೇಕಾದ್ರೆ ಬರ್ರಿ. ಬಿಲ್ ಮಾಡಿಸ್ತಾನ. ಬಿಲ್ಲು ಸಣ್ಣದಿಲ್ಲ 17 ಹಿ ಅಲ್ಲ, ಅದಕ್ಕಿಂತ ಹೇಳಿದ್ದು. ಯಾವುದಕ್ಕಿಂತ? ಅದಕ್ಕಿಂತ ಸಣ್ಣದು. ಇದೊಂದು ಫಸ್ಟ್ ಓಲ್ಡ್ ಮಾಡಲ್.
ಹಳೆ ಮಾಡ್ಲಿತ್ತು. ಟೋಟಲ್ ಬಿಲ್ ಕೂಡ ಆಯಿತು. ಬರ್ರಿ ಹೋಮ್ಸ್. ಈಗ ಬಾದಾಮು ಏನು ಇರಲಿಲ್ಲ, ಇಲ್ಲೇ ರೋಡ್ ಸೈಡ್ ಇಟ್ಟಿದ್ರು, ಅದಕ್ಕೆ ತೊಗೊಂಡೋದ್ರೆ ಇತ್ತು ಅಂತ. ಕಾಲಾಸ್ ಆಗ್ಬಿಟ್ಟು ಭಾಳ ದಿನ ಇತ್ತು ಮನೆಯಾಗ, ಅದಕ್ಕೆ ತೊಗೊಂಡೋಗಿ. ಹಾಂ ನೋಡ್ರಿ ಬಾದಾಮ್ ತಗೊಳಕ್ಕೆ ಬಂದವಳ 480 ರೂಪಾಯಿ. ಸಣ್ಣದಾಗ್ತದೆ. ಎಷ್ಟು ಅಂತ ಅಣ್ಣ ಅದು ಸಣ್ಣದು? 220. ಇದು ಮಿಕ್ಸ್ ಎಲ್ಲ ಅಂತ 250. ಮಿಕ್ಸ್ ಅಲ್ಲ ಬಾದಾಮ್ ಬೆಳಗ್ಗೆ ಅಷ್ಟು ನೆನ್ಸ್ಕೊಂತೀನಿ ತಿನ್ನಕ್ಕೆ. ಅದನ್ನ ತಗ ದೊಡ್ಡದ ದೊಡ್ಡದು ತಗ. ನೀನೇನು ನೆನ್ಸ್ಕೊಂಡ್ ತಿಂತೆ ಜ್ಯೂಸ್ ಮಾಡ್ಕೊಂಡ್ಬಿಡು, ಅದನ್ನ ತಗೊಂಬಿಡು. ಸ್ವಲ್ಪ ಕಮ್ಮಿ ಮಾಡ್ತಾನೆ ತಗ ಅಣ್ಣ, ಕಮ್ಮಿ ಮಾಡ್ತಾನೆ. ಎಲ್ಲ ಕಾಸ್ಟ್ಲಿ ರೇಟ್. ಇದು 220 ರೂಪಾಯಿ, ಇದು 100 ರೂಪಾಯಿ. ಯಾವತ್ತ ಅಂತೆ ನಾನು ತೋರಿಸ್ಬಿಡ. ಬರೀ ಇಲ್ಲೇ ಅಂಗಡಿ ಐತೆ ಅಂತ, ಡ್ರೈ ಫ್ರೂಟ್ಸ್ ಅಂಗಡಿ, ಅಲ್ಲಿ ಕರ್ಕೊಂಡು ಹೊಂಟಾನ. ಅಲ್ಲಿ ಏನೋ ಚಲೋ ಇರ್ತಾವ ಕ್ವಾಲಿಟಿ ಕೊಡು, ಅದಕ್ಕೆ ಅಲ್ಲಿ ತಗೊಂಡ್ಬಿಡ್ರಿ. ನೋಡಮ್ ಕೇಳಮ್ ರೇಟ್ ಎಷ್ಟು ಏನು ಅಂತ ಹೇಳಿ. ಇಲ್ಲಿ ಅಂಗಡಿಗೆ ಬಂದೀವಿ, ಬೇರೆ ಬೇರೆ ಅದಾವ ಅಂತ. ಇದು ಅಡುಗೆಗೆ ಸೊಪ್ಪು ಮಾಡಿ ಯಾವ್ದು ಚೆನ್ನಾಗಿದೆ? ಚೆನ್ನಾಗಿದೆ 240. ಕೆ ಜಿ ಎಷ್ಟು? 240. ವೆರೈಟಿ ಅದಾವ ತೊಗೊಂತಾನೆ ದೊಡ್ಡ. ಏನ ಕೆ ಜಿಗಿಲ್ಲ, ಅರ್ಧ ಕೆ ಜಿ ಕೊಡಿ. ಅರ್ಧ ಕೆ ಜಿ ತೊಗೊಂತೆ, 1/4 ಕೆ ಜಿ ತೊಗೊಂಡ್ಬಿಡ್ರಿ ಸಾಕು. ಒಳ್ಳೆ ಮುಳ್ಳು ತಗೊಳೋದು. ಆದರೆ ಇದು ಕಾಸ್ಟ್ಲಿ ಆಗುತ್ತೆ. ಕೆ ಜಿ 980 ಅಂತ. ಕಾಸ್ಟ್ಲಿ. ಮತ್ತೆ ಇಂತ ಅಂತಾನೆ ಇಸ್ತಾನ ಅದೆಷ್ಟು ಬೇಡ. ಇತ್ತು ಖಜೂರ ತಗೊಂಡು ಅದು ಬೇರೆ 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 ಅದು. ಇಲ್ಲೆಲ್ಲ ರೇಟ್ ಹಾಕ್ಬಿಟ್ರೆ ಎಷ್ಟು ಏನು ಅಂತ. ನಾನು ಜಿಮ್ಮಿಗೆ ಹೋಗ್ಬೇಕಾದ್ರೆ ಫಸ್ಟಿಗೆ ತಿಂತಿದ್ದೆ. ಅವಾಗ ನೀನು ಲವ್ ಮಾಡ್ತಿದ್ದೆ, ಅಂಜೂರ ಡಯಟ್ ಮಾಡ್ತಿದ್ದೆ ನಾನು. ಫೈನಲಿ ತಗೊಂಡ್ವಿ. ಏನು ಹೆವಿ ಕಾಸ್ಟ್ಲಿ ರೇಟ್. ಗಿಫ್ಟ್ ಮಾಡೋಕ್ಕಲ್ಲ, ಯಾರಿಗೇನು ಗಿಫ್ಟ್ ಮಾಡೋಂಗಿತ್ರ. ಹೌದು. ಚಾಕ್ಲೇಟ್ ತೊಗೊಂಡೋಗ್ಬೇಕು ಅಂತ ಹೇಳ್ಕೊಂಡು, ಚಾಕ್ಲೇಟ್ ಇದ್ರೆ ಅಷ್ಟೇ ಎಲ್ಲ ಖಾಲಿ ಅಲ್ಲ. ನೋಡ್ರಿ ಇದು ಪೈನಾಪಲ್ಲು, ಸ್ಟ್ರಾಬೆರಿ ಅಂತ ಅದು ಅಮ್ಮ ಆಯಿತಾ. ಫೈನಲಿ ಹೋಗಿ ಮನೆಗೆ ಬಂದೀವಿ ತೊಗೊಂಡು. ನಮ್ಮ ಸಾನ್ವಿಗೆಲ್ಲ ಬಿಟ್ಟು ಬಂದೆವು. ಸೊ ನೀವು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀವಿ. ಏನೇನಂದ್ರೆ ನಮ್ಮ ಸಾನ್ವಿಗೆ ಹಾಲು ಹೆಂಗೆ ಬಿಡಿಸಿದ್ರಿ ಅಂತ ಕೇಳಿದ್ರಿ ಭಾಳ ಜನ. ನಮ್ಮ ಸಾನ್ವಿಗೆ ಮತ್ತು ನಾನು 2 ಯೂಸ್ ಮಾಡೀನಿ, ಆಲೋವೆರಾ ಮತ್ತು ಬೇವಿನ ಎಲೆ. ಅದನ್ನ ಸಣ್ಣ ಕುಟ್ಬಿಟ್ಟು ಹಚ್ಚಿದ್ದೆ, ಬಿಟ್ಟಿಲ್ಲಕ್ಕಿ. ನೀವು ಟ್ರೈ ಮಾಡಿರಿ, ಕಹಿ ಇರುತ್ತಲ್ಲ ಬಿಡ್ತಾವೆ ಹುಡುಗರು. ಸಾನ್ವಿ ಕಿವಿಯಿಂದ ಹೆಂಗೆ ಕಳೀತು ಅಂತ ಕೇಳಿದ್ರಿ. ನಮಗೂ ಗೊತ್ತಿಲ್ಲ, ನಮ್ಮ ಅವ್ರ ಮನೆಗೆ ಬಿಟ್ಟಿದ್ವಲ್ಲ, ಆಕೆಗೆ ಹೆಂಗೆ ಕಳೆದೋಯ್ತು ಅಂತ ಗೊತ್ತಿಲ್ಲ. ಅವರು ಬೆಳಗ್ಗೆ ಎದ್ದು ನೋಡ್ಯಾರ, ಅದು ತಿರುವಣಿಕೆ ಮಾತ್ರ ಕಳೆದೋಗೈತಿ. ಆ ತಿರುವಣಿಕೆನೂ ಬಂಗಾರದೇ ಇತ್ತಲ್ಲ,
ಸೊ ಅದು ಕಳೆದು ಹೋಗೈತಿ. ಮತ್ತು ಒಬ್ರು ಅಕ್ಕ ಕಮೆಂಟ್ ಹಾಕಿದ್ರೆ ಬೆಳ್ಳಿ ರಿಂಗ್ ಹಾಕ್ರಿ ಸಾನ್ವಿಗೆ ಅಂತೇಳಿ. ಬೆಳ್ಳಿ ರಿಂಗ್ ಆಕೆ ರಿಂಗ್ ಹಾಕೋದು ಬಂದಿಲ್ಲ ನಾವು, ಮತ್ತೆ ಆಕೆ ಎಲ್ಲಿ ಹಿಡಿದು ಜಕ್ಕೊಂಬಿಡ್ತಾಳೆ ಏನಂತೇಳಿ ನಾನು ಸಣ್ಣ ಗುಂಡು ಇಟ್ಟಿದ್ದೆ. ನೋಡಮ್ರಿ ಯಾವುದು ಹಾಕ್ಬೇಕು ನಿನ್ನ ಗೊತ್ತಿಲ್ಲ. ಮತ್ತು ಡೆಲಿವರಿ ಡೇಟು ಕೇಳಿದ್ರಿ. ಡೆಲಿವರಿ ಡೇಟು ಮೊದಲಿಂದನೂ ಕೊಟ್ಟಿದ್ರಲ್ಲ. ಸೊ ನಾವೀಗ 7 ತಿಂಗಳು ಸ್ಕ್ಯಾನಿಂಗ್ ಓದ್ತೀವಲ್ಲ ಅವಾಗ ಹೇಳ್ತೀನಿ ನಾನು ಡೆಲಿವರಿ ಡೇಟ್ ನಿಮಗೆ. ಮತ್ತು ಸ್ವಲ್ಪ ಜನ ಕೇಳಿದ್ರಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತಾ ಅಂಥೇಳಿ. ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಅಂದರೆ ಬರೋದೇ ಅದೇನಂದ್ರೆ ಯೂಸ್ ಮೇಲೆ ಹೋಗುತ್ತೆ. ನಮಗೆ ಬರೋದೇ 10,000 ಆ ಥರ ಬರುತ್ತೆ ಅಷ್ಟೇ, ಜಾಸ್ತಿ ಏನು ಬರಲ್ಲ ಅದರಿಂದ ನಮಗೆ. ನಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಅಂದ್ರೆ ಬಂದರೆ 9,000 8,000 ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 10,000ವರೆಗೂ ಬರುತ್ತೆ. ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ, ಅಷ್ಟೊಂದು ಏನು ಬರೋಲ್ಲ ನಮಗೆ. ಏನೋ ನಮಗೆ ಇದೊಂದು ರೂಢಿ ಆಗಿಬಿಟ್ಟೈತಿ ಲಾಗಿಂಗ್ ಮಾಡೋದೊಂದು ನಮಗಿಷ್ಟ. ಹಂಗಾಗಿ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೊಂಟೀವಿ. ಹಂಗೆ ಕೆಲಸ ಮಾಡ್ತೀವಲ್ಲ ಹಂಗೆ ವರ್ಕೌಟ್ ಆಗುತ್ತೆ, ನಡೆಯುತ್ತೆ. ಅದ್ರ ನಾವು ಕೆಲಸನೂ ಮಾಡಿಕೊಂಡು, ಯಾಕಂದ್ರೆ ನಾವು ಖಾಲಿ ಇರೋ ಟೈಮಲ್ಲಿ ಲಾಗ್ ಮಾಡ್ತಿರ್ತೀವಲ್ಲ, ಸೊ ನಮ್ಗೆ ಇಷ್ಟ ಮಾಡೋಕ್ಕೆ ಲಾಗ್ ಮಾಡೋಕ್ಕೆ ಅದ್ರ ಸಂಬಂಧ. ಮತ್ತಿನ್ನ ನೆಕ್ಸ್ಟ್ ಕಮೆಂಟ್ ಏನಂತ ಹಾಕಿರಂದ್ರೆ ಉಳ್ಕಿದ್ದೆಲ್ಲ ನಮ್ಮ ಇವರು ಸಿಸ್ಟರ ರಿಪ್ಲೈ ಮಾಡಿಬಿಟ್ರೆ. ಅಕ್ಕನೇ ರಿಪ್ಲೈ ಕೊಟ್ಬಿಟ್ಟಾರ. ಇದೆಲ್ಲ ರಿಪ್ಲೈ ನೋಡಿದ್ರೆ ನಾನು ಇವಾಗ ರಿಪ್ಲೈ ಮಾಡಿದ್ದಂಗೆ ಅದಾರ. ನಾವು ಇವತ್ತು ನೋಡಕತ್ತೀವಿ, ನೀವು ನೋಡೇ ಇಲ್ಲ, ಇವಾಗ ನೋಡಕತ್ತೀವಿ. ಪ್ರೇಮು ದೀಪಾ ಅವರು ನಮಗೆ ಏನಾಗ್ತಾರ ಅಂತ ಕಮೆಂಟ್ ಹಾಕಿರಿ. ಅದೇ ಅದರಲ್ಲಿ ರಿಪ್ಲೈನ ಕೊಟ್ಟಿದ್ದಾರೆ. ಅಕ್ಕ ಅದಕ್ಕೆ ರಿಪ್ಲೈ ಕೊಟ್ಬಿಟ್ಟಾರ ನೋಡ್ರಿ. ನಾವು ಹಂಗೆ ಪರಿಚಯ, ನಾವು ಅವರು ವಿಡಿಯೋಸ್ ಮಾಡ್ತಿದ್ರು, ನಾವು ವಿಡಿಯೋಸ್ ಮಾಡ್ತಿದ್ವಿ, ಹಂಗೆ ನಮಗೆ ಪರಿಚಯ ಆದ್ರು. ನಾವು ಮೊದಲೆಲ್ಲ ಹಳಿ ಲಾಗಿನಾಗ ಹೇಳಿ ಅವ್ರು ಹೆಂಗೆ ಪರಿಚಯ ಆದ್ರೆ ನಮಗೆ ಅಂತ ಒಂದು ಲಾಗೆ ಇದು ಮಾಡ್ಬಿಟ್ಟಿದ್ವಿ. ನೀವು ನಮ್ಮ ಪ್ರೊಫೈಲಲ್ಲಿ ಹೋಗಿ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳಿವಿ ನಾವು. ಮತ್ತೇನಾಗಿ ನೆಕ್ಸ್ಟ್ ಚಿಕನ್ ಬಿರಿಯಾನಿ ಯಾವಾಗ ಮಾಡ್ತೀರಕ್ಕ ಅಂತ ಹಾಕಿರಿ. ಚಿಕನ್ ಬಿರಿಯಾನಿ ರೆಸಿಪಿ ಹೇಳ್ರಿ ಅಂತ ಹಾಕಿರಿ. ಆಮೇಲೆ ಒಬ್ರು ವೆಜ್ ನಾ ಕಾಣಿಸಲ್ಲ ಅನ್ಸುತ್ತಲೆ ನೋಡ್ಲೆ, ಮತ್ತೆ ವೆಜ್ ರೆಸಿಪಿ ಹೇಳ್ರಿ ಅಂತ ಹಾಕಿದ್ರಿ. ಚಿಕನ್ ಬಿರಿಯಾನಿ ರೆಸಿಪಿ ಹೇಳ್ರಿ ಅಂತ ಕಮೆಂಟ್ ಹಾಕಿರಿ. ಮತ್ತೆ ಚಿಕನ್ ಗ್ರೇವಿ ರೆಸಿಪಿ ಕೇಳಿರಿ, ಆಮೇಲೆ ವೆಜ್ ರೆಸಿಪಿ ಕೇಳಿರಿ. ಮತ್ತೆ ಇನ್ನೊಂದೇನ್ರಿ ಅದನ್ನ ಹೇಳಿ, ಅದು ಯಾವಾಗ ಹೇಳಿ ಮಾಡ್ತಿ. ಸೊ ಇವಾಗ ಯುಗಾದಿ ಹಬ್ಬ ಅಲ್ಲ, ಇವತ್ತು ಅಮಾವಾಸ್ಯೆ, ಇವಾಗಂತೂ ಮಾಡಲ್ಲ. ಭಾನುವಾರ ನಾನು ರೆಸಿಪಿ ಹೇಳ್ತೀನಿ. ವೆಜ್ ತಿನ್ನೋರಿಗೆ ಏನೈತಿ ಡೈಲಿ ಮಾಡ್ತೀವಲ್ಲ, ಅವಾಗ ವೆಜ್ ರೆಸಿಪಿ ಹೇಳ್ತೀನಿ. ಇನ್ನೊಬ್ರು ಅಕ್ಕಗೆ ಏನೋ 4 ತಿಂಗಳು ಅಂತ, ಅವ್ರು ಪ್ರೆಗ್ನೆಂಟ್ ಅಂತ. ಸೊ ಹೆಂಗಿರ್ಬೇಕು ಹೇಳ್ರಿ ಅಕ್ಕ ಅಂತೇಳಿ ಕಮೆಂಟ್ ಹಾಕಿದ್ರಿ. ಸೊ ಹೆಂಗಿರ್ಬೇಕಂದ್ರೆ ನಾನು ಅದ್ರ ಬಗ್ಗೆ ಹೆಂಗೆ ಹೇಳ್ಬೇಕಂತ ಹೆಂಗೆ ಅದೇ ಮಾಮೂಲಿಯಾಗಿ ಡ್ರೈ ಫ್ರೂಟ್ಸ್ ತಿನ್ರಿ, ಹಣ್ಣುಗಳು ತರಕಾರಿ ಇಂಥವೆಲ್ಲ ಜಾಸ್ತಿ ತಿನ್ರಿ. ಬೆಳಗ್ಗೆ ನೈಟ್ ಒಂದು 4-5 ಬಾದಾಮ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಸುಲ್ಕೊಂಡ್ ತಿನ್ರಿ. ಯಾಲಕ್ಕಿ ಬಾಳೆಹಣ್ಣು ತಿನ್ರಿ. ಯಾಲಕ್ಕಿ ಬಾಳೆಹಣ್ಣು ತಿಂದ್ರೆ ಮಗು ಸ್ಟ್ರಾಂಗ್ ಆಗಿರುತ್ತ. ಮತ್ತೆ ನೀವು ಬೀಟ್ರೂಟ್ ಜಾಸ್ತಿ ತಿನ್ರು, ಬ್ಲಡ್ ಬೀಟ್ರೂಟ್ ಪಲ್ಯ ಮಾಡ್ಕೊಂಡ್ ತಿನ್ರು, ಬ್ಲಡ್ ಬೇಸ್ ನಿಮ್ಗೆ ರಿಕವರ್ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಕ್ಯಾರೆಟ್ ಹಾಕಿ ಎಲ್ಲ ನಿಮ್ ಹಣ್ಣುಗಳು ಏನ್ ತಿಂತೀರ ಅದನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು. ಹೆವಿ ವೇಟ್ ಎಲ್ಲ ಎತ್ತಕ್ ಹೋಗ್ಬಿಡ್ರು, ಜಾಸ್ತಿ ವೇಟ್ ಎತ್ತಬೇಡ್ರಿ. ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮಾಡ್ಕೊಂಡ್ ತಿನ್ರಿ. ದುಡ್ಡು ಇದನ್ನ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನೀವು ಏನು ಪದೇ ತಿನ್ನಕ್ ಹೋಗಲ್ಲ. ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಮಾತ್ರ ನಿಮ್ಗೆ ಏನು ಇಷ್ಟ ಇರುತ್ತೆ ಅದನ್ನ ಕೇಳ್ಕೊಂಡು, ಬಟ್ ಅಂದ್ರೆ ಈಟ್ ಹಾಕೋ ಪದಾರ್ಥ ತಿನ್ನಕ್ ಹೋಗ್ಬೇಡ್ರಿ. ಹಂಗೆ ಮತ್ತೆ ವಾಕಿಂಗ್ ಮಾಡ್ರು, ನೀರು ಚಂದ ಕುಡ್ರಿ. ನೀರು ಹೊಟ್ಟೆ ತುಂಬಿಡ್ರು. ಈಕೆ ನೀರು ಕುಡಿಯಲ್ಲ, ಡಾಕ್ಟರ್ ಹೋಗಿ ಕೇಳ್ಕೊಂಡ್ಬಂದು ಈಕೆ ಸರಿಯಾಗಿ ನೀರು ಕುಡಿಯಲ್ಲ. ಏನಾಗ್ಬಿಡುತ್ತಂದ್ರೆ ನೀರು ಕುಡಿತೀನಿ, ನನಗೆ ಹೊಟ್ಟೆ ಫುಲ್ಲು ಇದಾದಂಗೆ ಆಗ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಸೇಫ್ ಆಗಿರ್ರಿ, ಜಾಸ್ತಿ ಬಗ್ಗಿ ಏನು ಇದು ಮಾಡಕ್ ಹೋಗ್ಬಿಡ್ರಿ. ಮಾಮೂಲಿಯಾಗಿ ಕೆಲಸ ಮಾಡ್ರಿ, ಮನೆಗೆಲ್ಲ ಮಾಡಿಕೊಂತಿದ್ರೆ ಮುಂದಕ್ಕೆ ನಿಮಗೆ ಮನೆಗೆಲ್ಲ ಫುಲ್ಲು ಇದು ಮಾಡ್ಕೊಂಡು ಮನೆಯಲ್ಲೇ ಕುಂದ್ರಕ್ ಹೋಗ್ಬಿಡ್ರಿ. ಯಾಕಂದ್ರೆ ಮನೆಗೆ ಕುಂತ್ರ ಪ್ರಾಬ್ಲಮ್, ಸಿಜರಿನ್ ಆಗೋ ಇರ್ತಾವ. ನೀವು ಜಾಸ್ತಿ ಕೆಲಸನೇ ಹೋಗ್ಬೇಡ್ರಿ, ಜಾಸ್ತಿ ನಿದ್ದಿನೂ ಮಾಡಬೇಡ್ರಿ. ನಿದ್ದೆ ಮಾಡಿದ್ರೆ ಕಾಮಣಿ ಅವೆಲ್ಲ ಆತಿರ್ತಾವ. ಸೊ ಆಲ್ಮೋಸ್ಟ್ ನಿಮ್ಮ ಮನೆಗೆ ಏನು ಕೆಲಸ ಇರುತ್ತೆ ಅದನ್ನ ಮಾಡಿಕೊಂಡು ಹೊರಗೆ ತಿರುಗಾಡೋದು ಈ ಥರವೆಲ್ಲ ಮಾಡಿರಿ. ಭಾರ ಏನು ಎತ್ತಕ್ಕೆ ಹೋಗ್ಬೇಡ್ರಿ.
ಸೊ ಕೇಳಿದ್ರಲ್ಲ ನಮ್ಗೆ ಗೊತ್ತಿರೋಷ್ಟೇ ನಾನು ಹೇಳಿದ್ವಿ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮದು ಬಾಡಿಗೆ ಮನೇನ ಸ್ವಂತ ಮನೇನ ಅಂತ ಕೇಳೋಕೆ ಕುಂತಿದ್ರಿ. ಈ ಬೆಂಗಳೂರಾಗ ಸ್ವಂತ ಮನೆ ಎಲ್ಲಿ ಮಾಡೋಕ್ಕಾಗತ್ತೆ, ನಾವಿರೋದು ಬಾಡಿಗೆಗೆ. ಸೊ ನಮ್ದು ಊರು ಯಾವುದಂತ ಕೇಳಿರಿ. ನನ್ನ ತವ್ರ ಮನೆ ಬಂದು ಗುಲ್ಬರ್ಗ, ಗಂಡನ ಮನೆ ಬಂದು ಗಂಗಾವತಿ. ಮತ್ತಿನ್ನು ಏನಾಯ್ತು ಅದೇ 4 ಅದೇ ಅವ್ರದ್ದು ಹೇಳಿದ್ನಲ್ಲ, ಪ್ರೆಗ್ನೆಂಟ್ 4 ತಿಂಗಳು ಅಂತ ಅದನ್ನೇ ಕೇಳಿದ್ರು ಅವರು. ಮತ್ತೆ ಸಾನ್ವಿಗೆ ಹಾಲು ಯಾವಾಗ ಬಿಡಿಸಿದಿರಿ ಅಂತ ಕೇಳ್ಯಾರ. ಸಾನ್ವಿಗೆ ಹಾಲು ಅಂತಂದ್ರೆ ನಾನು ಪ್ರೆಗ್ನೆಂಟ್ ಆದಮೇಲೆ, ಪ್ರೆಗ್ನೆಂಟ್ ಆಗಿ ಒಂದು 3 ತಿಂಗಳಿಗೇನೋ ನಾನು ಹಾಲು ಬಿಡಿಸಿದ್ದಕ್ಕಿಗೆ. ಆಮೇಲೆ ಮತ್ತೇನು, ಹಾಂ ಸಾನ್ವಿದು ಡೈಲಿ ರೊಟೀನ್ ಲಾಗ್ ಮಾಡ್ರಿ ಅಂತ ಕೇಳಿದ್ರಿ. ಸಾನ್ವಿದು ಹಾಲು ಯಾವಾಗ ಬಿಡಿಸಿದೆ ಹೇಳಿದೆ. ಸಾನ್ವಿದು ಡೈಲಿ ರೊಟೀನ್ ನಾವು ಊಟ ಮಾಡೋದು ಮಾಡ್ತಾಳೆ ಡೈಲಿ ರೊಟೀನ್ದು ಲಾಗ್ ಮಾಡ್ರಿ ಅಂತ ಕೇಳಿದ್ರಿ. ಸೊ ಅಕ್ಕಿಗೆ ಅಂತ ನಾವು ಸಪ್ರೇಟಾಗಿ ಏನೂ ಮಾಡಲ್ಲ, ಊಟ ಮಾಡ್ತಾಳೆ ನಮ್ಮ ಅದ್ರಾಗೆ ಇದು ಮಾಡ್ಬಿಡ್ತೀವಿ ಅಕ್ಕಿಗೆ ಎಲ್ಲನೂ ಊಟ ಮಾಡ್ತಾಳೆ. ಸೊ ಹಂಗಾಗಿ ನಮ್ಗೇನು ಟೆನ್ಷನ್ ಇಲ್ಲ ಅಕ್ಕಿಂದು. ಕಮೆಂಟಿಗೆ ನಾವು ಆಲ್ಮೋಸ್ಟ್ ರಿಪ್ಲೈ ಕೊಡ್ತೀವಿ, ಲಾಗಲ್ಲೇ ಕೊಟ್ಬಿಡ್ತೀವಿ ನಾವು. ಯಾಕಂದರೆ ಒಂದೊಂದು ಟೈಮ್ ನಮಗೆ ಕಮೆಂಟಲ್ಲಿ ಹೋಗಿ ರಿಪ್ಲೈ ಮಾಡೋಕ್ಕಾಗಲ್ಲ ಕೆಲ್ಸದಾಗಿದ್ದಾಗ. ಸೊ ಅದಕ್ಕೆ ನಾವು ಲಾಗಿನಾಗ ಹೇಳ್ತೀವಿ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇನ್ನೊಬ್ಬರು ಕಮೆಂಟ್ ಹಾಕಿದ್ರಿ, ನಿಮ್ಗೆ ಯಾವ ಮಗು ಬೇಕು ಇವಾಗ ಅಂತೇಳಿ. ನಮ್ಗೆ ಇದೇ ಮಗು ಬೇಕಂಬೋದೇನಿಲ್ಲ, ಯಾವುದಾದ್ರೂ ಓಕೆ. ಮತ್ತು ನಾವು ಎಲ್ಲಿರ್ತೀವಿ ಅಂತೇಳಿ ಕೇಳಿದ್ರಿ. ನಾವಿರೋದು ಯಲಹಂಕ ಸೈಡು. ಯಲಹಂಕ ಸೈಡ್ ಅಂತಂದ್ರೆ ಇದು ವಿದ್ಯಾರ್ಣಪುರ ಸೈಡು, ವಿದ್ಯಾರ್ಣಪುರ ಸೈಡ್ ಇರೋದು ನಾವು. ಸೊ ಅದನ್ನೇ ಕೇಳಕತ್ತಿದ್ರಿ, ಎಲ್ಲಿರ್ತೀರಿ ಪ್ಲೀಸ್ ಹೇಳಿ ಅಂತೇಳಿ. ನಾವಿರೋದು ವಿದ್ಯಾರ್ಣಪುರ ಪಕ್ಕ ಇಲ್ಲಿ ಇರ್ತೀವಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಸೊ ಹಂಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಲಕ್ಷ್ಮೀ ನಾಗರಾಜ್ ಆಯ್ ಅಂತ ಹೇಳಿ ಅಂತ. ಸೊ ಆಯ್ ನಾಗರಾಜ್ ನೋಡ್ತಿದ್ರೆ ಆಯ್ ಅಣ್ಣ, ಲಕ್ಷ್ಮಿ ನೋಡ್ತಿದ್ರೆ ಆಯ್ ಅಕ್ಕ, ಅವ್ರಿಗೂ ಆಯ್ ಅಂತ ಹೇಳ್ರಿ ಅಂತ ಬಂದರೆ. ಸೊ ನಾವು ಅದು ಇವಾಗ ಇನ್ನೂ ಕಮೆಂಟ್ ಬರ್ತಾ ಇದ್ದಾವೆ, ಅವನ್ನ ನಾವು ನೋಡಿರೋ ಮಾತ್ರನೇ ನಿಮಗೆ ಹೇಳಿದ್ದೀವಿ.